ಫೋಟೋದಲ್ಲಿ ಕಾಣ್ತಿರುವ ಹುಡುಗಿ ಕೆಸಿ ವೀರೇಂದ್ರ ಅವರ ಮಗಳು ಸರಸ್ವತಿ. ಚಿತ್ರದುರ್ಗದ ಈ ಹುಡುಗಿಯ ಹೆಸರು ಇದೀಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ಭಾರತಕ್ಕೆ ಸರಸ್ವತಿ ಹೆಮ್ಮೆ ಗೌರವ ತಂದುಕೊಟ್ಟಿದ್ದಾಳೆ. ಹೌದು, ಕೀಬೊಟ್ಟೆಯ ಪ್ಲಾಂಕ್ ಸ್ನಾನದ ವಿಭಾಗದಲ್ಲಿ 10 ಪೌಂಡ್ ತೂಕದ ಬ್ಯಾಗ್ ಅನ್ನು ಹೊತ್ತು 2 ನಿಮಿಷ 12 ಸೆಕೆಂಡ್ಗಳ ಸ್ಥಿರವಾಗಿ ನಡೆದಿದ್ದಾಳೆ. ಅದು ಹಿಮ್ಮೊಕ್ಕ ಹೊಟ್ಟೆಯ ಮೇಲೆ ಹೆಚ್ಚು ಸಮಯ ಇರಿಸಿಕೊಂಡು ನಡೆದಿರುವುದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಸಾಲಿನಲ್ಲಿ ಪಾಕಿಸ್ತಾನದ ಇರ್ಫಾನ್ ಮಹಸೂದ್ ಎನ್ನುವರು ಈ ದಾಖಲೆಯನ್ನ ಮಾಡಿದ್ರು. ಅವರು ಆಗ 10 ಪೌಂಡ್ ತೂಕದ ಬ್ಯಾಗ್ ಹೊತ್ತು 2 ನಿಮಿಷ 2 ಸೆಕೆಂಡ್ಗಳ ಕಾಲ ಸ್ಥಿರವಾಗಿ ಉಳಿದು ವಿಶ್ವ ದಾಖಲೆ ನಿರ್ಮಿಸಿದ್ರು. ಆದರೆ ಭಾರತದ ಯುವತಿ ಸರಸ್ವತಿ ಆ ದಾಖಲೆಯನ್ನ 10 ಸೆಕೆಂಡ್ಗಳ ಅಂತರದಲ್ಲಿ ಮುರಿದು ಹೊಸ ಇತಿಹಾಸ ಬರೆದಿದ್ದಾಳೆ. ಇದರಿಂದ ಭಾರತಕ್ಕೆ ಹೊಸ ಕೀರ್ತಿ, ಕರ್ನಾಟಕಕ್ಕೆ ಹೆಮ್ಮೆ ಮತ್ತು ಚಿತ್ರದುರ್ಗಕ್ಕೆ ಶಾಶ್ವತ ಗೌರವ ತಂದುಕೊಟ್ಟಿದ್ದಾಳೆ. ಈ ಪೋರಿಗೆ ಪ್ರತಿಯೊಬ್ಬರು ಅಭಿಮಾನದ ಸುರಿಮಳೆಯನ್ನ ಹರಿಸುತ್ತಿದ್ದಾರೆ. ಅಂದಹಾಗೆ ಸರಸ್ವತಿ ಬೆಂಗಳೂರು ನಗರದ ಜೈನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ನಲ್ಲಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ. ತರಬೇತಿದಾರ ತುಷಾರ್ ಸೋನಾಲಿಕರ್ ಅವರ ಮಾರ್ಗದರ್ಶನದಲ್ಲಿ ಸರಸ್ವತಿ ಕೆಸಿ ವೀರೇಂದ್ರ ತಮ್ಮ ದೈಹಿಕ ಸಾಮರ್ಥ್ಯದ ಮೂಲಕ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ. ಕಠಿಣ ಪರಿಶ್ರಮ, ಅಚಲ ನಂಬಿಕೆ ಮತ್ತು ನಿರಂತರ ಅಭ್ಯಾಸದ ಮೂಲಕ ಯಾವ ದಾಖಲೆಯಾದರೂ ಕೂಡ ಮಾಡಬಹುದು. ತಂದೆ ತಾಯಿಗಳ ಪ್ರೇರಣೆಯಿಂದ ವಿಶ್ವ ಮಟ್ಟದಲ್ಲಿ ನನ್ನ ಹೆಸರು ಗುರುತಿಸಿಕೊಳ್ಳಲು ಸಾಧ್ಯವಾಗಿದೆ ಅಂತ ಸರಸ್ವತಿ ಹೇಳಿಕೊಂಡಿದ್ದಾಳೆ. ಒಟ್ಟಾರೆ ಶಾಸಕರ ಪುತ್ರಿಯೊಬ್ಬಳು ಈ ರೀತಿ ಸಾಧನೆ ಮಾಡಿರೋದು ನಮ್ಮ ಭಾರತವೇ ಹೆಮ್ಮೆ ಪಡುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.